ಹಾಯ್ ಫ್ರೆಂಡ್ಸ್, ನಮಸ್ತೆ. ಅನುಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ಹೊಸ್ದಾಗಿ ನೋಡೋರಿಗೆ ನನ್ನ ಚಾನಲ್ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಸಪೋರ್ಟಿವ್ ನನಗೆ ಬೇಕು. ಸೊ ಫ್ರೆಂಡ್ಸ್, ತುಂಬ ದಿನ ಆಗಿತ್ತು, ಅಮ್ಮ ಈಗ ಬಾ ಆಗ ಬಾ ಅಂತಲೇ ಇತ್ತು. ನಾನು 2-3 ತಿಂಗಳಿಂದ ಆಗಲೇ ಇರಲಿಲ್ಲ. ಸೊ ಮೋನಿಕಂದು 10th ಎಕ್ಸಾಮು, ನನ್ನ ಮಗಂದು PUC ಎಕ್ಸಾಮು, KCET ಅದೆಲ್ಲ ಬರಿಬೇಕಾಗಿತ್ತಲ್ಲ, ಅವು ಇವು ಎಕ್ಸಾಮ್, ಮೇನ್ ಎಕ್ಸಾಮ್ಸ್ ಇದ್ದೇ ಇತ್ತಲ್ವ. ಹಂಗಾಗಿ ಅಮ್ಮನಿಗೆ ಈಗ ಬರ್ತೀನಿ ಆಗ ಬರ್ತೀನಿ ಅಂತ ಹೇಳ್ತಾನೆ ಇದ್ದೆ. ಸೊ ಫೈನಲಿ ಹೊರಟೆ. ಹಾಗೆ ಬೆಳಗ್ಗೆ ಟಿಫನ್ ಅಮ್ಮ ಹೋಟ್ಲಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಮಗಳಂದ್ಲು, ಹಂಗಾಗಿ ಹೋಟ್ಲಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಆಮೇಲೆ ಮನೆಗೆ ಹೋದ್ವಿ. ಮನೆಗೆ ಹೋದ ತಕ್ಷಣ ಆಮೇಲೆ ಗಿಡ ನೋಡಿದೆ. ಆಮೇಲೆ ಇಲ್ಲಿ ಕಾಯಿ ಇತ್ತಲ್ವ, ಈ ಕಾಯಿನ ಬೇಳೆ ಸಾಂಬಾರ್ಗೆ ಹಾಕ್ಬಿಟ್ಟು ಜಜ್ಜಿಬಿಟ್ಟು ಸಾಂಬಾರು ಮಾಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ದೊಡ್ಡಕ್ಕನೂ ಚಿಕ್ಕಕ್ಕ ಬಂದರು. ಸೊ ಅದು ಇದು ಜೋಕ್ಸ್ ಎಲ್ಲ ಹೇಳ್ಕೊಂಡು ಸೊಪ್ಪಿತ್ತಲ್ಲ, ಸೊಪ್ಪೆಲ್ಲ ಕಿತ್ಕೊಳ್ತಾ ಇದ್ದೀವಿ ನೋಡಿ. ಈ ಸೊಪ್ಪನ್ನ ಮೊಸೊಪ್ಪು ಮಾಡಿ, ಮೊಸೊಪ್ಪು ಉಪ್ಸಾರು, ಆಮೇಲೆ ಸೊಪ್ಪು ಸಾಂಬಾರು, ಮಸ್ತಿ ಎಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ಡ್ ಸೊಪ್ಪು ಇದು. ಸೊ ಅದು ಇದು ಎಲ್ಲ ಚಿಕ್ಕ ವಯಸ್ಸಿಂದ ಅದು ಇದು ಎಲ್ಲ ಮಾತಾಡಿಕೊಂಡು, ಜೋಕ್ಸು ಕಾಮಿಡಿ ಎಲ್ಲ ಮಾತಾಡಿಕೊಂಡು ಸೊಪ್ಪು ಕಿತ್ಕೊಳ್ತಾ ಇದ್ದೀವಿ. ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ದಾಳೆ. ಸೊ ಆಮೇಲೆ ಇಲ್ಲಿ ಇದು ಏನೋ ಒಂದು ಸೊಪ್ಪು ಸಿಕ್ತು, ಅದನ್ನು ಕಿತ್ಕೊಂಡು ಇದು ಮಾಡ್ಕೊಳ್ತಾ ಇದ್ವಲ್ಲ. ಸೊ ಹಂಗೆ ಬಿಸಿಲು ಕೀಳ್ತಾ ಇದ್ದಾರೆ ಅಂದ್ಬಿಟ್ಟು ಅಮ್ಮ ಕಾಫಿ ಮಾಡ್ಕೊಬಂದರು ನೋಡಿ. ಇವರು ದೊಡ್ಡಕ್ಕ, ಆ ಕಡೆ ಇರೋರು ಚಿಕ್ಕಕ್ಕ. ಸೊ ನೋಡಿ, ಇದು ಎಲ್ಲ ನಮ್ಮ ಮನೆ. ಇದು ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ. ಅಲ್ಲಿಗಂತೂ ಹೊರಟೋದ್ರೆ ಅಂತೂ ಈ ಕಡೆ ಜ್ಞಾನನೇ ಆಗೋದಿಲ್ಲ ನನಗಂತೂ. ಅಷ್ಟು ನೇಚರೆಲ್ಲ ಅಷ್ಟು ಚೆನ್ನಾಗಿದೆ. ಇದು ಒಂದು ಕುರಿಮರಿ ಸಾಕೊಂಡಿದ್ದಾರೆ. ಇದಂತೂ ಒಂದು ಎಲೆ ಕೊಟ್ಟರೆ ಸಾಕು, ಒಂದು ಬಾಲ ಅಲ್ಲಾಡ್ಸ್ಕೊಂಡು ತಿನ್ಕೊಂಡಿರುತ್ತೆ. ಅಪ್ಪನ ಹಿಂದೆ ಅಂತೂ ಓಡಾಡ್ಕೊಂಡಿರುತ್ತೆ. ಅಪ್ಪನಿಗಂತೂ ಬೇಜಾರು ಕಳೆಯೋದೇ ಇಲ್ಲ. ಮೊಮ್ಮಗಳಿದ್ದಾಳೆ ಅಲ್ವ ಜೊತೆಗೆ, ಅವಳ ಜೊತೆಗೆ ಇವಳೊಬ್ಳು ಪುಟ್ಟು ಬಾಲ ಥರ ತಿರುಗ್ತಾ ಇರುತ್ತೆ. ಇಲ್ಲಿ ಕರಿಬೇವು ಕೀಳ್ತಾ ಇದ್ದೀವಿ. ನಾನು ಕರಿಬೇವು ಕೀಳ್ತಾ ಇದ್ದೆ, ನನಗೆ ಇರುವೆ ಏನೋ ಕೂಡಿತ್ತು, ಕಚ್ಚಾಕ್ಬಿಟ್ಟು. ಹಂಗಾಗಿ ಜೋಕ್ಸ್ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಇರುವೆ ಎಲ್ಲ ಕಚ್ಚಾಕ್ಬಿಡ್ತು ನಿನಗೆ ಅಂದ್ಕೊಂಡು. ಏನು ಅಕ್ಕ ಅಂತೂ ಬಿದ್ದು ನಕ್ಕೊಂಡು ಅಲ್ಲಿ ಹೇಳ್ತಾ ಇದ್ರು. ಅಕ್ಕ ಅಂತೂ ಏನು ನಕ್ಕೊಂಡು ಇದು ಮಾಡ್ತಾಯಿದ್ರು. ಸೊ ನೋಡಿ ಫ್ರೆಂಡ್ಸ್, ಅಪ್ಪ ಎಲ್ಲ ಕಬ್ಬು ನೋಡಿ. ಇದು ಎಷ್ಟು ಒಂದು ಗಿಡದಲ್ಲಿ ಅಂತೂ ಎಷ್ಟು ದಾಳಿಂಬೆ ಬಿಟ್ಟಿದೆ ಅಂದರೆ ಬುಡದಿಂದನೂ ಕಾಯಿ. ಹಂಗಾಗಿ ನೋಡಮ್ಮ ಅಂದ್ಕೊಂಡು ಅಪ್ಪ ಎಲ್ಲ ತೋರಿಸ್ತಾ ಇದ್ರು. ಒಂದು 4-5 ಗಿಡ ಹಾಕೊಂಡಿದ್ದಾರೆ ನೋಡಿ. ಬುಡದಿಂದನೂ ಕಾಯೇ ಇದೆ. ಇದು ಬಂದು ಅಪ್ಪರು ಮೀನು ಸಾಗಾಣಿಕೆ ಮಾಡ್ತಾರೆ. ಮೀನೆಲ್ಲ ಸಾಕೊಳ್ತಾ ಇದ್ದಾರೆ. ಮೀನು ಬಿಟ್ಟಿದ್ದಾರೆ ಇದಕ್ಕೆ. ಸೊ ಇದು ಚಪ್ಪರ. ಆಮೇಲೆ ನೋಡಿ, ಇದು ನಮ್ಮನೆ. ಆಮೇಲೆ ನೆಲ್ಲಿಕಾಯಿ ತಿನ್ನಬೇಕು ಅನಿಸ್ತಾ ಇತ್ತಲ್ವ, ಹಾಗಾಗಿ ಅಕ್ಕ ಬಂದ್ಬಿಟ್ಟು ನಾನು ಬೆಳೆಸ್ತೀನಿ ಇರು, ನಿಂಗೆ ನೆಲ್ಲಿಕಾಯಿ ತುಂಬ ಇಷ್ಟ ಅಂದ್ಬಿಟ್ಟು ಅಕ್ಕ ಬೆಳೆಸ್ತಾ ಇದ್ದಾರೆ. ನಾ ಸಿರ್ಗಟ್ಕೊಂಡಿದ್ದೀನಿ. ಸೊ ಆವಾಗೆಲ್ಲ ತಿಂತಾ ಇದ್ವಿ. ಎಷ್ಟಂದರೆ ಜಜ್ಜಿಕೊಂಡು ಅಕ್ಕ ತಿಂತಾ ಇದ್ವಲ್ವಾ. ಈಗಂತೂ ಒಂದು ಸ್ವಲ್ಪ ಬಾಯಿಗೆ ಹಾಕಿದ್ರೆ ಸಾಕು ಅಲ್ಲೆಲ್ಲ ಜುಮ್ ಅನ್ನುತ್ತೆ. ಸೊ ಉಪ್ಪಿನಕಾಯಿ ಹಾಕೊಳ್ಳೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಹಂಗೆ ಕಿತ್ಕೊಂಡ್ವಿ ನೋಡಿ. ಇದೆಲ್ಲ ಮಾವಿನ ಮರಗಳು. ಆಮೇಲೆ ರೇಷ್ಮೆ ಗಿಡ ಹಾಕ್ಕೊಂಡಿದ್ದಾರೆ. ರೇಷ್ಮೆ ಬೆಳೆಯೋಣ ಅಂತ. ಈಗಿನ್ನೂ ಸೊಪ್ಪೆಲ್ಲ ಈಗಿನ್ನೂ ಬರ್ತಾ ಇದೆ. ಸೊ ಮನೆಯೆಲ್ಲ ಕಟ್ಕೊಳ್ಳೋದೆಲ್ಲ ಲೇಟ್ ಆಯ್ತಲ್ವ ರೇಷ್ಮೆ ಬೆಳ್ಕೊಳ್ಳೋದಕ್ಕೆ. ಹಂಗಾಗಿ ಒಂದ್ಸತಿ ಬೆಳೆದಿದ್ದಲ್ಲ ಯಾರಿಗೂ ಕೊಟ್ಬಿಟ್ರಂತೆ. ಇದು ಸೆಕೆಂಡ್ನೇ ಟೈಮ್ ಬಂದಿರೋದು. ಈಗ ಮನೆಯೆಲ್ಲ ರೆಡಿ ಆಗಿದೆಯಲ್ವಾ. ಸೊ ಹಂಗಾಗಿ ನೆಕ್ಸ್ಟ್ ಟೈಮು ಬೆಳಿತಾರೆ. ಸೊ ನೋಡಿ, ನುಗ್ಗೆ ಸೊಪ್ಪು ಕಿತ್ಕೊಳ್ತಾ ಇದ್ದೀನಿ. ಅಮ್ಮ ನುಗ್ಗೆ ಸೊಪ್ಪು ಅಳಿಂಗೆ ತುಂಬ ಇಷ್ಟ ಬಾ ಅಂದ್ಬಿಟ್ಟು ನುಗ್ಗೆ ಸೊಪ್ಪೆಲ್ಲ ಕಿತ್ತಿ ಕೊಡ್ತಾ ಇದ್ರು. ನಾನು ಹಂಗೆ ಕಿತ್ಕೊಳ್ತಾ ಇದ್ದೀನಿ. ಸೊ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಯಾವಾಗಲೂ ಅಷ್ಟೇ ನುಗ್ಗೆ ಸೊಪ್ಪು ಬಂದಾಗೆಲ್ಲ ಅಂತೂ ಅಮ್ಮ ನೋಡಿ, ಇದು ಮಾವಿನಕಾಯಿ ಫ್ರೆಂಡ್ಸ್. ಮಾವಿನಕಾಯಿ ನಮ್ದಂತೂ ಉಪ್ಪಿನಕಾಯಿ ಹಾಕಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಪಕ್ಕದಲ್ಲಿ ಹಸುನ್ ಕಟ್ಟಾಕೋತಾರೆ. ಸೊ ಅದ್ರ ಪಕ್ಕ ರೇಷ್ಮೆ ಗಿಡಗೆ ಅಂತ ಮನೆ ಕಟ್ಕೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಅಮ್ಮ ಅರಿಶಿನ ಕುಂಕುಮ ಸೀರೆ ಎಲ್ಲ ಕೊಟ್ಟು ಇದು ಮಾಡ್ತಾ ಇದ್ದಾರೆ. ಸೊ 1 ಮಂತ್ ಅದು ಹಿಂದೆನೇ ಹೋಗ್ಬೇಕಾಗಿತ್ತು. ಆವಾಗ ಅತ್ತೆದಿರು ಇಬ್ಬರು, ಆಮೇಲೆ ಮೊದಲನೇ ಅಕ್ಕ, 3ನೇ ಅಕ್ಕ ತಗೊಂಡು ಹೋದ್ರಂತೆ. ಸೊ ಅಮ್ಮ ಬರಲೇ ಇಲ್ಲ, ನೀವು ಹಂಗೆ ಇದು ಮಾಡ್ತಾನೆ ಇತ್ತು. ಸೊ ಫ್ರೆಂಡ್ಸ್, ಅಮ್ಮನಿಗಂತೂ ಖುಷಿ. ಹೆಣ್ಮಕ್ಳಿಗೆ ಹೊರಟೋದ್ರೆ ಅಂತೂ ಅಪ್ಪ ಅಮ್ಮ ಅಂತೂ ಎಲ್ಲೂ ಬಿಡೋದೇ ಇಲ್ಲ. ಇದೇನು ಹೇಳ್ತಾರಲ್ಲ, ಕೋಟಿ ಕೊಟ್ಟರು ಸಿಗೋದಿಲ್ವಂತೆ. ತಂದೆ ತಾಯಿ ಮನೆಗೆ ಹೋದಾಗ ಅಪ್ಪ ಅಮ್ಮದಿರ್ಗೆ ಅಷ್ಟು ಖುಷಿ ಆಗೋಗುತ್ತೆ. ನನ್ನ ತಂದೆಗಂತೂ
ಏನೋ ನನ್ನ ಮನೆ ತುಂಬ ಮಕ್ಕಳು ಇದ್ಬಿಟ್ರೆ ಅಂತೂ ಅಪ್ಪ ಏನು ಕೆಲಸ ಬಂದರೂ ಹೊರಗಡೆ ಅಂತೂ ಹೋಗೋದೇ ಇಲ್ಲ. ಅಪ್ಪನಿಗಂತೂ ತುಂಬ ಖುಷಿ ಆಗುತ್ತೆ. ಸೊ ಅಪ್ಪ ಅಮ್ಮನ ಖುಷಿ ನೋಡ್ತಾ 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 ನಾವು ನಮ್ಮ ಕಣ್ಣಲ್ಲೂ ಹಾಗೆ ಒಂದೊಂದು ಟೈಮು ಏನಾರ ಒಂದೊಂದು ಹೇಳ್ತಾ ಕಣ್ಣಲ್ಲಿ ನೀರು ಬರುತ್ತೆ. ಸೊ ಹಾಗೆ ಮನೆಗೆ ಬಂದ್ವಲ್ಲ, ಇವಳಂತೂ ಏನೋ ಸಿಕ್ಕೋಯ್ತು, ನನ್ನವ್ರು ಬಂದ್ಬಿಟ್ರು ಅಂದ್ಬಿಟ್ಟು ಕೈ ಕಾಲು ಇಟ್ಕೊಂಡೇ ಇದ್ಲು. ಅಮ್ಮ ಬಂದ್ಬಿಟ್ಟ ಅನ್ಕೊಂಡು ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಅವಳಂತೂ ಕಾಯ್ಕೊಂಡಿದ್ಲು. ನನಗೋಸ್ಕರ ಒಬ್ಬರು ಮನೆಯಲ್ಲಿ ಕಾಯ್ತಾ ಇರೋ ವ್ಯಕ್ತಿ ಅಂತಂದರೆ ಇದು ನನ್ನ ಚಿನ್ನಿ ಒಬ್ಬಳೇ ಅಂದ್ಕೊಂಡು ಅವಳನ್ನ ಸ್ವಲ್ಪ ಮುದ್ದಾಡಿ, ಆಮೇಲೆ ಇನ್ನು ಅಲ್ಲಿಂದ ತಂದಿದ್ನಲ್ವಾ ಅವೆಲ್ಲ ಎತ್ತೆತ್ತಿ ಹೊರ್ಗಡೆ ಇಡು ಚಿನ್ನು, ಎಲ್ಲ ಎತ್ತಿಟ್ಬಿಡ್ತೀನಿ, ಇನ್ನು ಸೊಪ್ಪು ಅದು ಇದು ಎಲ್ಲ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಚಿನ್ನು ಅವು ಇವು ಎಲ್ಲ ಎತ್ತಿಡ್ತಾ ಇದ್ದ. ಸೊ ಕೆಳಗಡೆ ಎಲ್ಲ ಒಂದು ಸ್ವಲ್ಪ ಅಲ್ಲಿಂದ ಮಣ್ಣು ಆಮೇಲೆ ಗೊಬ್ಬರ ಎಲ್ಲ ತಂದಿದ್ವಲ್ಲ ಅವನು ಕೆಳಗಡೆ ಇಟ್ಬಿಟ್ಟು ಇವೆಲ್ಲ ತರಕಾರಿ ಸೊಪ್ಪು ಕರಿಬೇವು ಆಮೇಲೆ ಕಾಯಿ ಅಪ್ಪಾಗ ದೊಡ್ಡ ಕಾಯಿ ಎತ್ಕೊಂಡು ಹೋಗು ಅಂದರು. ಕಾಯಿ ಎತ್ಕೊಂಡು ಹೋಗೋದಕ್ಕಾಗಲ್ಲಪ್ಪ, ಅಲ್ಲೇ ಸುಲ್ಕೊಟ್ಬಿಡಪ್ಪ ಅಂದ್ಬಿಟ್ಟು ಅಲ್ಲೇ ಸುಲಿಸ್ಕೊಂಡು ಆಮೇಲೆ ಹುಳ್ಳಿಕಾಳು ಅವರೆಕಾಳು ಒಣಗೊನೆ ಸೊಪ್ಪು ಬಸಳೆ ಸೊಪ್ಪು ಮಾವಿನ ಹಣ್ಣು ಎಲ್ಲ ಎತ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಆಮೇಲೆ ಕಡಲೆಕಾಯಿ ಬೆಳೆದಿದ್ರಲ್ವ, ಕಡಲೆಕಾಯಿ ತಗೊಂಬಂಗೆ ಸಾರಿಗೆ ಆಮೇಲೆ ಚಟ್ನಿಗೆ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಕೊಟ್ಟು ಕಳಿಸೋದು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನನಗೆ ಏನಾರು ಸ್ವಲ್ಪನಾದ್ರೂ ಇಷ್ಟ ಆಗಿದೆ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.